ಈಗ ರಾಜ್ಯದೊಳಗೆ ಹಿಜಾಬ್ ಬಹಳ ಚರ್ಚೆ ಆಗ್ತಿದೆ. ಹಿಜಾಬನ್ನು ಬ್ಯಾನ್ ವಾಪಸ್ ಪಡಿತೀವಿ ಅನ್ನೋ ಸಿಎಂ ಹೇಳಿಕೆಗೆ ಭಾಳ ಮಂದಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಯಾರು ಏನಾದರೂ ಅನ್ಬೋದು ಇವರೇ. ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ. ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು, ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ, ಕುರಾನ್ ಮೇಲಲ್ಲ, ಬೈಬಲ್ ಮೇಲಲ್ಲ. ಈ ದೇಶ ನಡೀತಾ ಇರೋದು, ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ. ಸೊ ಯಾವುದೇ ಧರ್ಮದ ಯಾರೇ ಇರ್ಬೋದು, ನಂದು ನಡೀತದೆ ನಿಂದು ನಡೀತದೆ ಇಲ್ಲ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು. ಬಸವ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಕಾಂಪ್ಲಿಕೇಶನ್ನು ಇಲ್ಲ, ಆ್ಯಂಬಿಗ್ವಿಟಿನೂ ಇಲ್ಲ. ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ನಡೀತಿದೆ ಸರ್? ಹಂಗಿದ್ರೆ ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು. ಸ್ಪೀಕರ್ ಅವರೇ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ಸರ್? ಕಾಗೇರಿ ಅವರು ಆ ಪೀಠದ ಮೇಲೆ ಕೂತ್ಕೊಂಡು, ನಾನೊಬ್ಬ ಹೆಮ್ಮೆಯ RSSದವರು, ನಾನು RSS ತತ್ವದಲ್ಲಿ ನಂಬ್ತೀನಿ, ಒಂದು ದಿನ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, RSS ತತ್ವವನ್ನು ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ, ನಾನಲ್ಲ. ಇಟ್ಸ್ ಆನ್ ರೆಕಾರ್ಡ್. ನಾವು ಬಸವ ತತ್ವ, ಗುರುನಾರಾಯಣ ತತ್ವ, ಕನಕದಾಸರ ತತ್ವ, ಸಂವಿಧಾನದಲ್ಲಿ ಏನಿದೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ. ವಿ ಆರ್ ಆಲ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ಆಸ್ ಸಿಂಪಲ್ ಆಸ್ ದಟ್. ಆಂಬಿಗ್ವಿಟಿ ಎಲ್ಲಿದೆ ಇದರಲ್ಲಿ? ಮೊನ್ನೆ ನಿಮ್ಮ ಪಕ್ಷದ ಹಿರಿಯ ಈಗ ರಾಜ್ಯದೊಳಗೆ ಹಿಜಾಬ್ ಬಹಳ ಚರ್ಚೆ ಆಗ್ತಿದೆ. ಹಿಜಾಬನ್ನು ಬ್ಯಾನ್ ವಾಪಸ್ ಪಡಿತೀವಿ ಅನ್ನೋ ಸಿಎಂ ಹೇಳಿಕೆಗೆ ಭಾಳ ಮಂದಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಯಾರು ಏನಾದರೂ ಅನ್ಬೋದು ಇವರೇ. ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ. ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು, ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ, ಕುರಾನ್ ಮೇಲಲ್ಲ, ಬೈಬಲ್ ಮೇಲಲ್ಲ. ಈ ದೇಶ ನಡೀತಾ ಇರೋದು, ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ. ಸೊ ಯಾವುದೇ ಧರ್ಮದ ಯಾರೇ ಇರ್ಬೋದು, ನಂದು ನಡೀತದೆ ನಿಂದು ನಡೀತದೆ ಇಲ್ಲ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು. ಬಸವ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಕಾಂಪ್ಲಿಕೇಶನ್ನು ಇಲ್ಲ, ಆ್ಯಂಬಿಗ್ವಿಟಿನೂ ಇಲ್ಲ. ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ನಡೀತಿದೆ ಸರ್? ಹಂಗಿದ್ರೆ ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು. ಸ್ಪೀಕರ್ ಅವರೇ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ಸರ್? ಕಾಗೇರಿ ಅವರು ಆ ಪೀಠದ ಮೇಲೆ ಕೂತ್ಕೊಂಡು, ನಾನೊಬ್ಬ ಹೆಮ್ಮೆಯ RSSದವರು, ನಾನು RSS ತತ್ವದಲ್ಲಿ ನಂಬ್ತೀನಿ, ಒಂದು ದಿನ ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, RSS ತತ್ವವನ್ನು ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ, ನಾನಲ್ಲ. ಇಟ್ಸ್ ಆನ್ ರೆಕಾರ್ಡ್. ನಾವು ಬಸವ ತತ್ವ, ಗುರುನಾರಾಯಣ ತತ್ವ, ಕನಕದಾಸರ ತತ್ವ, ಸಂವಿಧಾನದಲ್ಲಿ ಏನಿದೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ. ವಿ ಆರ್ ಆಲ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ಆಸ್ ಸಿಂಪಲ್ ಆಸ್ ದಟ್. ಆಂಬಿಗ್ವಿಟಿ ಎಲ್ಲಿದೆ ಇದರಲ್ಲಿ? ಮೊನ್ನೆ ನಿಮ್ಮ ಪಕ್ಷದ ಹಿರಿಯ